ಕ್ಷೇಮಾಭಿವೃದ್ಧಿ ಸಂಘದ ಒಂದು ಹೋರಾಟದ ಬೆಂಬಲವಾಗಿ ಷರತ್ತುಬದ್ಧ ಬೆಂಬಲವನ್ನು ನಾವು ಸೂಚಿಸ್ತಕ್ಕಂಥದ್ದು 4/10/2024 ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಇಲಾಖೆಯ ನೌಕರರು ವಿವಿಧ ವೃಂದಗಳ ಅಧ್ಯಕ್ಷರು ಮತ್ತು ಸದಸ್ಯರ ಮಹಾಒಕ್ಕೂಟದ ಒಂದು ಸಹಯೋಗದಲ್ಲಿ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಹೋರಾಟವನ್ನು ಕರೆ ನೀಡಿದ್ದು ಆ ಹೋರಾಟಕ್ಕೆ ನಮ್ಮ ಸಂಘದಿಂದ ಬೆಂಬಲವನ್ನು ನೀಡಿದೆ. ಆ ಹೋರಾಟಕ್ಕೆ ಒಂದು ಬೆಂಬಲ ನೀಡಿರ್ತಕ್ಕಂಥದ್ದು ನಾವು ಸಾರ್ವಜನಿಕರಲ್ಲಿ ಒಂದು ಕೇಳ್ಕೊಳ್ಳೋದೇನಪ್ಪ ಅಂತಂದರೆ, ಸಾರ್ವಜನಿಕರಿಗೆ ಮುಖ್ಯವಾಗಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದರ ಜೊತೆಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಬೇರೆ ಇನ್ನಿತರ ಸೌಲಭ್ಯಗಳನ್ನು ತಟಸ್ಥ ಮಾಡಿ ಸ್ಥಗಿತಗೊಳಿಸಿ ಫಸ್ಟ್ ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಮಾತ್ರ ಮೂಲಭೂತ ಸೌಕರ್ಯ ಕುಡಿಯುವ ನೀರಾಗಿರ್ಬೋದು, ಸ್ವಚ್ಛತೆಗಳಾಗಿರ್ಬೋದು, ಬೀದಿ ದೀಪಗಳಾಗಿರ್ಬೋದು, ಇವುಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ಸೇವೆಯನ್ನು ಸ್ಥಗಿತಗೊಳಿಸಿರ್ತಕ್ಕಂಥದ್ದು. ಸೊ ನಾವು ಈಗಾಗಲೇ ಸರ್ಕಾರಕ್ಕೆ ಸುಮಾರು ಬಾರಿ ನಮ್ಮ ಗ್ರಾಮ ಪಂಚಾಯತಿಯ ಬೇಡಿಕೆಗಳನ್ನು ನಮ್ಮ ಸಂಘದಿಂದ ಆಗಿರ್ಬೋದು ವಿವಿಧ ಸಂಘಗಳನ್ನು ಬೇಡಿಕೆಗಾಗಿ ಹೋರಾಟಕ್ಕೆ ನಾವು ಮನವಿ ಮಾಡಿದರೂ ಸದ್ಯಕ್ಕೆ ಸರ್ಕಾರ ನಮ್ಮ ಮನವಿಯನ್ನು ಯಾವುದೇ ರೀತಿ ಪರಿಗಣಿಸದೆ ಸುಮಾರು 10ರಿಂದ 15 ವರ್ಷಗಳವರೆಗೂ ನಾವು ನಮ್ಮ ಸಂಘದ ಒಂದು ಉದ್ದೇಶ ಏನಪ್ಪ ಅಂತಂದರೆ ರಾಜ್ಯದ ಎಲ್ಲ ಪೀಳಿಗೆ ಹುದ್ದೆಯನ್ನು ಏಕಕಾಲದಲ್ಲಿ ಬಿ-ಗ್ರೇಡ್ ಆಗಬೇಕು. ಬಿ-ಗ್ರೇಡ್ ಆದರೆ ವಿವಿಧ ಇಲಾಖೆಯ ಜೊತೆಗೆ ಸಮನ್ವಯವಾಗಿ ಕೆಲಸ ಮಾಡೋಕ್ಕೆ ಮತ್ತು ಆಡಳಿತವನ್ನು ಚುರುಕುಗೊಳಿಸಲಿಕ್ಕೆ ಏನು ಗ್ರಾಮೀಣ ಒಂದು ಮಹದಾಶೆ ಏನಿದೆಯೋ ಆಡಳಿತ ವಿಕೇಂದ್ರೀಕರಣದ ಒಂದು ಉದ್ದೇಶವನ್ನು ಈಡೇರಿಸುವುದಕ್ಕೋಸ್ಕರವಾಗಿ ನಾವು ಕೇಳತಕ್ಕಂಥದ್ದು ನ್ಯಾಯಬದ್ಧವಾಗಿರ್ತಕ್ಕಂಥ ನಮ್ಮ ಹಕ್ಕಿಗಾಗಿ ಸರ್ಕಾರ ಸ್ಪಂದಿಸದೇ ಇರೋದರಿಂದ ನಾವು ಸರ್ಕಾರ ಮತ್ತು ಮೇಲಾಧಿಕಾರಿಗಳು ನಮ್ಮ ಬೇಡಿಕೆಯನ್ನು ಸ್ಪಂದಿಸದೇ ಇರೋದರಿಂದ ಈಗ ನಾವು ಹೋರಾಟಕ್ಕೆ ಅಣಿಯಾಗಿರ್ತಕ್ಕಂಥದ್ದು. ಹಾಗಾಗಿ ಖಂಡಿತವಾಗಿ ನಮ್ಮ ಬೇಡಿಕೆ ಈಡೇರುವವರೆಗೂ ನಾವು ಅನಿರ್ದಿಷ್ಟಾವಧಿ ಹೋರಾಟದಲ್ಲಿ ಭಾಗಿಯಾಗಿ ನಮ್ಮ ಹಕ್ಕನ್ನು ಮಾಡಿರ್ತಕ್ಕಂಥ ವಿಚಾರವನ್ನು ತಮ್ಮ ಒಂದು ಮಾಧ್ಯಮ ಮುಖಾಂತರ ರಾಜ್ಯದ ಎಲ್ಲ ನಮ್ಮ ಸಂಘದ ಪದಾಧಿಕಾರಿಗಳಾಗಿರ್ಬೋದು, ನಮ್ಮ ಸಂಘದ ಎಲ್ಲ ಸದಸ್ಯರಾಗಿರ್ಬೋದು 4/10/2024 ನಡೀತಕ್ಕಂಥ ಹೋರಾಟದಲ್ಲಿ ಭಾಗಿಯಾಗಿ ನಮ್ಮ ಹಕ್ಕನ್ನು ನಾವು ಪಡೆದುಕೊಳ್ಳೋದಂತ ತಿಳಿಸಿದ ಇವತ್ತಿನ ಒಂದು ಪತ್ರಿಕಾ ಮಾಧ್ಯಮ ಮತ್ತು ಸುದ್ದಿ ಮಾಧ್ಯಮದ ಮುಖಾಂತರ ನಾನು ರಾಜ್ಯ